ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಇದೇನಪ್ಪ ಇಂಥ ಥಂಡಿ ಕಾಲದಾಗ ಐಸ್ ದಿನ ತಳ ಕೂತ್ಕೊಂಡು ಅಂತಂದು ನೀವು ಅಂದ್ಕೊಂಡಿರ್ಬೇಕು. ಬಟ್ ನನಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದು ಯಾವುದೇ ವಿಂಟ್ರೇ ಇರಲಿ ಅದ್ರ ಸಂಬಂಧ ಯಾವಾಗಲೂ ತರಿಸ್ಕೊಂಡು ತಿಂತಾ ಇರ್ತೀನಿ ರೀ. ನನ್ನ ಕಾಲೊಂದು ಅದಾವು ಒಂಚೂರು ತಂಪು ಅನ್ನಿಸ್ತದಕ್ಕೆ ಅಂತಂದು ನಾನು ಯಾವಾಗಲೂ ಇದನ್ನು ತಿಂತಾ ಇರ್ತೀನಿ ರೀ. ಸೊ ನೋಡಿರಿ ಅದನ್ನು ತಿಂತಾ ಇರೋದು ರಾತ್ರಿ ಮೂರು ಸಂಜೆಲೆ ಅಂದ್ರೂ 7 ಗಂಟೆ ಆಯ್ತು ರೀ. ಈಗ ಟೈಮ ಈಗ ಫಟಾಫಟ್ ಅಂತಂದು ಅಡುಗೆ ಮಾಡಿದ್ರೆ ಅಡುಗೆ ಏನು ಮಾಡಾಕತ್ತೀನಿ ಅನ್ನೋದು ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹಂಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಬರ್ರಿ ತಡಾಯಕ್ಕೆ ನಾನು ಏನು ಮಾಡಾಕತ್ತೀನಿ ಅನ್ನೋದು ತೋರಿಸ್ತೀನಿ. ಭಾಳ ಏನು ಜಾಸ್ತಿ ಏನು ವೆರೈಟಿ ಇಲ್ಲ. ಸೊ ಅನ್ನ ಸಾರು ಮಾಡಾಕ್ತೀನಿ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ಸೊ ನನ್ನ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಗಳ ಲೈಕೇ ನನಗೆ ಆಶೀರ್ವಾದ ಇದ್ದಂಗೆ. ನಾನಂತರೂ ಗ್ಯಾಸ್ ಕಡೆ ಬಂದೀನಿ. ಸೊ ಗ್ಯಾಸ್ ಹತ್ರ ನೋಡಿ ಡಬ್ಬಿ ತೊಗೊಂಡೇನಿ. ಇದು ಚಲೋಕ್ಕಿ ತಂದಿದ್ರಿ ನಿನ್ನೆ. ಇದು ಹಾಕಿ ಮಾಡ್ತೀನಿ ರೀ 1 ಗ್ಲಾಸ್ ಅಷ್ಟು. ಸೊ 1 ಗ್ಲಾಸಿಗೆ ಕಮ್ಮಿ ಐತಿ, ಒಂಚೂರು ಇಷ್ಟು ಹಾಕೊತೀನಿ. ಆಮೇಲೆ ಬ್ಯಾಳಿ ಸಾರು ಮಾಡಕತ್ತೀನಿ. ಸತಿ ಇವತ್ತು ಶುಕ್ರವಾರ ಅಲ್ರಿ, ಸಂತಿ ತರಕ್ಕೆ ಹೋಗ್ಯಾರ. ಸೊ ಏನು ಬರ್ತೈತೆ ಗೊತ್ತಿಲ್ಲ, ಬಟ್ ನೋಡೋಣ್ರಿ. ಇದನ್ನು ತೊಗೊಂಡು ಬರ್ತೀನಿ ಪಟ ಅಂತ ತೊಗೊಂಬಂದು ಇದನ್ನ ಇದು ಮಾಡ್ತೀನಿ ರೀ. ಈಗ ನಾನಂತೂ ತೊಗೊಂಬಂದೆ. ಸೊ ಈಗ ನೀರು ಹಾಕಿ ಉಪ್ಪು ಹಾಕಿ ಇಡ್ತೇನೆ ರೀ ಇದನ್ನು. ನಾನು ಮೈ ಗಾಡ್ ಉಪ್ಪೇ ಖಾಲಿ ಆಗದ. ಈ ಕಡೆ ಇಟ್ಟಿದ್ದೆ, ಒಂದು ಬಟಲ್ದಾಗ ಇಟ್ಟಿದ್ದಿರೋದು. ಅಂದರೆ 1 ಗ್ಲಾಸ್ ಅಷ್ಟು ಇದು ಹಾಕೀನಿ ರೀ ನಾನು. ಏನಪ್ಪ ಅಂದ್ರೆ ಅಕ್ಕಿನ 1 ಗ್ಲಾಸ್ ಅಷ್ಟು ನೀರಿಗೆ ನಾನು ಅಳತೆ ಮೀರಿ 1 ಚಮಚ ಅಷ್ಟು ನಾನು ಉಪ್ಪು ಹಾಕ್ಕೊಂಡೀನಿ. ಇದನ್ನು ಡಬ್ಬೆಗೆ ಹಾಕ್ಕೊಂಡು ಬಿಡ್ತೀನಿ ರೀ. ಯಾಕಂದರೆ ಯಾವಾಗಲೂ ಮೂರ ಸಂಜೆಲೆ ಆತ ಉಪ್ಪಿನ ಮೇಲೆ ಮುಚ್ಚಿರ್ಬೇಕು ಡಬ್ಬಿ ಏನಾಗುತ್ತೆ ಮುಚ್ಚಳ ರೀ. ಯಾವಾಗಲೂ ಖುಲ್ಲ ಇಡಬಾರ್ದು, ಅದಿಷ್ಟ ರೀ. ನಾವು ಉಪ್ಪನ್ನು ಯಾವಾಗಲೂ ಖುಲ್ಲ ಇಡಬಾರ್ದು. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದು ನಮ್ಗೆ ಒಳ್ಳೇದ್ರಿ. ಯಾಕಂದ್ರೆ ಸುಮ್ಮನೆ ಅದನ್ನು ಟೇಸ್ಟ್ ಅಂತಂದು ಹೇಳ್ತಾರೆ. ಇದಂತರ ಆಗಲಿ. ಈಗ ನಾನು ಒಂದು ಕುಕ್ಕರ್ ತೊಗೊಂಡಿರ್ತೀನಿ. ಕುಕ್ಕರ್ ತೊಗೊಂಡು ಸಾರಿಗೊಂದು ರೆಡಿ ಮಾಡ್ಕೊತೀನಿ ರೀ. ಈಗ ಕುಕ್ಕರ್ ತೊಗೊಂಡೆ. ಇದು ಕೂಡ ಅದು ಕರಂಡಿ ಮಾಡಿದ್ದು ಒಂಚೂರು ಇತ್ತು ಅದೇ ಕೆಟ್ಟು ಬಿಟ್ಟೈತೆ ನೋಡ್ರಪ್ಪ. ಅದು ನಮ್ಮ ಮನೆಯವ್ರು ಬಿಸಿಲಿಗೆ ಬಿಸಿಲು ಬಿಟ್ಟಿದ್ದು ನಮ್ಮ ಮನೆಯವ್ರು ನೆಳೆಗಿಟ್ಟಾರ. ಏನು ಮಾಡ್ತೀರಿ ಇಲ್ಲ ಇದಾಗಿತ್ತು. ಇದು ಸಾರಿಂದೆಲ್ಲ ರೆಡಿ ಮಾಡ್ಕೊತೀನಿ ಪಟ ಅಂತಂದು. ನೋಡ್ರಿ ಬ್ಯಾಳಿ ಹಾಕೀನಿ. ಈ ಕಡೆ ಬ್ಯಾಳಿಗೆ ಉಪ್ಪು, ಅರ್ಶಿನ ಪುಡಿ, ಖಾರದ ಪುಡಿ ಎಲ್ಲ ಹಾಕೀನಿ ರೀ. ಈ ಕಡೆ ಮತ್ತು ಇದು ತೊಗೊಂಡೇನೆ ಕೊತ್ತಂಬರಿ, ಆಮೇಲೆ ಟಮಾಟಿ ತೊಗೊಂಡೇನೆ 4. ಸೊ ಕೊತ್ತಂಬರಿ ಸ್ವಲ್ಪ ಮಣ್ಣು ಗತೆ ಇರ್ತತ್ರ ಅದ್ರಾಗ. ಯಾವತ್ತೂ ನಾವು ತೊಳೆದ ಮಾಡ್ಕೋಬೇಕ್ರಿ. ಅದನ್ನ ಕಿರಿಕ್ ಮಣ್ಣು ಇರ್ತತ್ರದ ಎಲ್ಲ ಸೋಸಿ ಇಟ್ಟಿರ್ತೇನೆ ರೀ ನಾನು ಯಾವಾಗಲೂ. ಇದು ಕೊತ್ತಂಬರಿ ಇರ್ತೀನಿ. ಯಾಕಂದ್ರೆ ನನಗೆ ಅಡುಗೆ ಮಾಡುವಾಗ ಚಲೋ ಆಗ್ತೈತೆ ರೀ. ಸ್ವಲ್ಪ ತೊಗೊಂಡು ಮಾಡ್ಕೋಬೋದು ನಾನು ಆರಾಮಾಗಿ. ಇಲ್ಲಾಂದ್ರೆ ಸೋಸಿ ಅಂತ ಕುಂತು ಬಿಡ್ಬೇಕ್ರಿ. ಇದು ನೋಡ್ರಿ, ಇದಂದ್ರೆ ಒಂಚೂರು ಮೀಡಿಯಮ್ ಗತೆ ನಾನು ಹೆಚ್ಚಿ ಇದು ಮಾಡ್ಕೊಂಡಿದ್ದೀನಿ. ಅಯ್ಯೋ ದೇವ್ರೇ, ಗ್ಯಾಸ್ ಖಾಲಿ ನೋಡಿ. ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಅಪ್ಪ ದೇವ್ರೇ, ಇದು ಓ ಮೈ ಗಾಡ್, ಒಂದು ಅನ್ನ ನೋಡಿ ಐತಿ. ದೇವ್ರೇ, ನಂದು ಗ್ಯಾಸ್ ಖಾಲಿ ಆಯಿತು. ಇನ್ನೊಂದು ಗ್ಯಾಸ್ನೂ ಇಲ್ಲ ತುಂಬಿಸ್ಕೋಬೇಕಂದ್ರೆ. ನೋಡಿ ಅನ್ನ ಇಷ್ಟ ಆಗಿದೆ, ಅರ್ಧಂಬರ್ಧ ಅನ್ನ ಆಗೈತಿ ನೋಡಿ ಈ ಕಡೆ. ಸೊ ಎಲ್ಲ ರೆಡಿ ಮಾಡಿ ಇದನ್ನು ಹಾಕೀನಿ ರೀ. ನನಗೆ ಗ್ಯಾಸ್ ಖಾಲಿ ಬಿಟ್ಟೈತಿ. ನಮ್ಮ ಮನೆಯವ್ರಿಗೂ ಕೂಡ ಇಲ್ಲ. ಸೊ ಅವ್ರು ಇಲ್ಲದ ಟೈಮ್ನಾಗ ಎಂಥ ಕೆಲಸ ಆಗೈತೆ ನೋಡ್ರಿ. ಅವ್ರು ಇದ್ರೆ ಇದು ಮಾಡ್ತಾರೆ. ಸೊ ಪ್ಯಾಟಿಗೆ ಹೋಗ್ಯಾರ ಅವರು.
ಕಟ್ ಮಾಡಿ ಹಾಕಿ ಇಡ್ತೇನೆ ರೀ. ಬರೋ ಮಟ್ಟ ಕುಂದಿರ್ತೇನೆ. ಮತ್ತೇನು ಮಾಡಿದ್ರೆ ನೋಡ್ರಿ ಏನು ಕೆಲಸ ಆಯ್ತು. ಗ್ಯಾಸ್ ಖಾಲಿಯಾಗಿ ಗ್ಯಾಸ್ ಖಾಲಿ ಆತಂದ್ರೆ ನಮ್ಗೆ ಪಜಿ ತಿನ್ನರಪ್ಪ ಇದು. ಯಾಕಂದ್ರೆ ನಮ್ಗೆ ಅಡುಗೆ ಮಾಡ್ಕೊಂಡು ತಿನ್ನಾಕ ಒಲಿನೂ ಇರಂಗಿಲ್ಲ ರೀ ಇಲ್ಲೇ. ಗ್ಯಾಸ್ ತುಂಬಿಸೋ ಮಟನೂ ನಾವು ಹೊರಗಿಂದರ ತಿನ್ನಬೇಕು ಅಂದು ಉಪವಾಸ ಇರಬೇಕು ಅಂದರೆ ಈ ಥರ ನಮ್ಮದು ಪರಿಸ್ಥಿತಿ. ಒಂದಾಗ ಗ್ಯಾಸ್ ಇದ್ದವ್ರದ್ದು ಪಜಿತೆ ನೋಡ್ರಿ. ಅದು ಆಗಂಗಿಲ್ಲ ಅಂತ ಮಾಡಿದ್ದೆ. ಬಟ್ ನೋಡ್ರಿ ಗ್ಯಾಸ್ ಖಾಲಿ ಆಗ್ಬಿಡ್ತು. ಬೇಜಾರು. ನೋಡ್ರಿ ಗ್ಯಾಸ್ ಖಾಲಿ ಆಗಿಬಿಟ್ಟೈತಿ. ಗ್ಯಾಸ್ ಖಾಲಿ ಆತಂದ್ರೆ ಮುಗಿತ್ರ ನಮ್ದು ಇಲ್ಲಿಗೆ ಬರ್ತೈತ್ರಿ. ಚಾಕು ಹಿಂಗೆ ತೊಗೊಂಡು ಕೊರ್ಕೊಂಡು ಹಂಗೆ ಆಕೈತ್ರಿ ನಮ್ದು ಜೀವ. ಯಾಕಂದ್ರೆ ಬರೋ ಮಟ ನಾವು ಗ್ಯಾಸ್ನ ಒಂದು ದಿನಾನು ಬರ್ಬೋದು, 2 ದಿನಾನು ಆಗ್ಬೋದು ರೀ. ಯಾಕಂದ್ರೆ ನಮ್ಮದು ಎಕ್ಸ್ಟ್ರಾ ಗ್ಯಾಸ್ ಇರ್ತೈತ್ರಿ. ಅದ್ರ ಸಂಬಂಧ ಭಾಳ ಪಜಿತಿರ್ತದೆ. ಗ್ಯಾಸ್ ಮುಗಿತಪ್ಪ ಅಂದ್ರೆ ನಮ್ಗೆ ಪಜಿತಿರುತ್ತೆ ಗ್ಯಾಸಿನ ಬಗ್ಗೆ. ಅನ್ನ ನಂದು ನೋಡಿದ್ರೆ ಚಲೋ ಅಕ್ಕಿ ಅನ್ನ ಮಾಡಾಕತ್ತಿದ್ದೆ ರೀ. ಇದೇನಪ್ಪ ಟಮಾಟಿದು ಹತ್ಕೊಂತಾಗೇನದು ಕೊತ್ತಂಬರಿ. ನೋಡಿದ್ರೆ ಚಲೋ ಅಕ್ಕಿ ಅನ್ನನ ಏರ್ಸೇನ್ರಿ. ಅದನ್ನು ಹೋಗ್ಲಿ ರೀ. ಈ ಕಡೆನೂ ಬ್ಯಾಳಿ ಇಟ್ಟೇನೆ. ನಮ್ಮ ಮನೆಯವ್ರು ಅವಾಗ ಬರ್ತಾರೆ ಏನೋ ಅದನ್ನು ಎಕ್ಸ್ಟ್ರಾ ತುಂಬಿಸೋದಿರ್ತೈತಲ್ರಿ. ಕೊಡಂಗಿಲ್ಲ ಯಾರು. ಯಾಕಂದ್ರೆ ಇಲ್ಲ ನಾವು ಇದು ಇದ್ದವ್ರಿಗೆ ಅಷ್ಟೇ ಕೊಡ್ತೇವೆ. ಅದನ್ನು ಏನಪ್ಪ ಬುಕ್ ಇದ್ದವ್ರಿಗೆ ಅಷ್ಟೇ ಕೊಡ್ತೇವೆ ಅಂತಂದು ಹೇಳ್ತಾರೆ ಅವರು. ನಮ್ಮ ನೋಡಿದ್ರೆ ಬುಕ್ ಇರಂಗಿಲ್ಲ ರೀ. ಯಾವಾಗಲೂ ನಾವು ಎಕ್ಸ್ಟ್ರಾನ ತುಂಬಿಸ್ಕೊಳೋದ್ರಿ ಇಲ್ಲೇ. ಯಾವತ್ತು ನೋಡ್ರಿ ಯಾವಾಗಲೂ ನಮ್ಮದು ಹಾವೇರಿದು ಇರ್ತೈತಲ್ರಿ. ಸೊ ಹಾವೇರಿದು ಇಲ್ಲೆಲ್ಲ ಬುಕ್ ನಡೆಯಂಗಿಲ್ಲ. ಟ್ರಾನ್ಸ್ಫರ್ ಆದ್ರೆ ಅದು ನಡೀತೈತಿ. ಬಟ್ ನಮ್ಮ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ರಿ ಯಾವುದು ನಮ್ದು ಅಲ್ಲಿದ ನಡೆಯೋದು. ಸೊ ನೋಡಿದ್ರೆ ಈ ಥರ ಆತ ಗ್ಯಾಸ್ ಖಾಲಿಯಾಗಿ ದೇವ್ರೆ. ನನಗಂತೂ ನಿಜವಾಗ್ಲು ಗ್ಯಾಸ್ ಖಾಲಿ ಆತಂದ್ರೆ ಭಾಳ ಚಿಂತೆ ಆಗ್ತದ್ರಿ ನನಗೆ. ಹೆಂಗೆ ದೇವ್ರೆ ಅಂತಂದ್ರೆ ಬರೋ ಮಟ ನಾವು ಉಪವಾಸ ವನವಾಸ ಸಾಯೋದ್ರಿ. ಇದಕ್ಕೆ ಗ್ಯಾಸ್ ಖಾಲಿ ಆತಂದ್ರೆ ನೋಡಿದ್ರೆ ಇನ್ನೂ ಒಂದು ಬಿಸಲು ಆಗಿಲ್ಲ, ಆ ಕಡೆ ಅನ್ನನೂ ಆಗಿಲ್ಲ. ಹಸಿ ಬಿಸಿ ಅನ್ನ ಆಯಿತು. ಏನಾರ ಮಾಡಕ್ಕೆ ಹೋದ್ರೆ ಏನಾರ ಆಗ್ತೈತ್ರಿ. ನೋಡಿದ್ರೆ ಏನು ನೋಡ್ರಿಪ್ಪ. ನೋಡೋಣ ನಮ್ಮ ಮನೆಯವ್ರು ಬರೋ ತನಕ ಕಾಯ್ತೀನಿ ರೀ. ಕಾದು ನೋಡ್ತೀನಿ. ಅನ್ನ ನೋಡಿದ್ರೆ ಹಂಗೆ ಇದಾಗತೈತಿ. ತೋರಿಸ್ತೇನೆ ನೋಡ್ರಿ ಅನ್ನ ತನ್ನಿಂದ ತಾನೇ ಹೆಂಗೆ ಆಗತೈತಿ. ಸೊ ಈ ಕಡೆಯಿಂದ ನೋಡ್ರಿ ಇದೆ ಹೆಂಗೆ ಆಗತ್ತೈತಿ ನೋಡ್ರಿ ತನ್ನಿಂದ ತಾನ. ಆ ಬಿಸಿಗೆ ಇಲ್ಲಿ ನೋಡಿದ್ರದ ಎಲ್ಲ ಹಾಕಿ ಇಟ್ಟೇನೆ ಪಜ್ಜಿತಿ ಮಾರಾಯರೆ. ನಮ್ಮ ಮನೆಯವ್ರು ನೋಡ್ರಿ ಇಲ್ಲೇ ಸಂತಿ ತಂದಾರ. ಎಷ್ಟು ತಂದಾರ ತೋರಿಸ್ತೀನಿ. ಅವ್ರ ಸಂತಿ ಯಾವಾಗಲೂ ಇಷ್ಟ ನೋಡ್ರಿ. ಟಮಾಟಿ ತರ್ತಾರೆ. ಏನೋ ಲಿಂಬೆ ಹಣ್ಣು ಹೇಳೇನಂತಂದು ಇದೊಂದು ಲಿಂಬೆ ಹಣ್ಣು ತಂದಾರ್ರಿ ಅಷ್ಟ ಹೇಳಿದ್ಕ. ಇದೊಂದು ಖಾಯಮ್, ಇದೊಂದು ಖಾಯಮ್ ರೀ. ಆಮೇಲೆ ಇದು ಏನೋ 10 ರೂಪಾಯಿ ಇತ್ತದ ನೋಡ್ರಿ. 10 ರೂಪಾಯಿಗೆ ಇಷ್ಟು ದೊಡ್ಡ ಫ್ಲವರ್. ಇದು ಒಂದು ಹೇಳಿದ್ರೆ ಮಾತ್ರ ತರೋದು, ಇಲ್ಲಿಕ್ರಿ ಇಲ್ರಿ. ಈ ಕಡೆ ನೋಡ್ರಿ ಚೀಲ ನೋಡ್ರಿ ಎಷ್ಟು ದೊಡ್ಡದೈತಿ. 10 ರೂಪಾಯಿ ಚೀಲ ತೊಗೊಂಡೋಗ್ಯಾರ ರೀ. 20 ರೂಪಾಯಿನ 10 ರೂಪಾಯಿ. ಉಳ್ಳಾಗಡ್ಡಿ ಟಮಾಟಿ, ಇದು ಚೌಳಿಕಾಯಿ, ಸೌತೆಕಾಯಿ ಇಷ್ಟೇ ತರದು ನೋಡ್ರಿ. ಇದಕ್ಕಿಂತ ಹೆಚ್ಚಿಂದ ಏನು ತರಂಗಿಲ್ಲ. ಹಸಿ ಎಲ್ಲ ನಾ ಹೇಳಿದ್ರೆ ಅಷ್ಟು ತರತರದ್ದು ಇಲ್ಲಿಗರಿಲ್ಲ. ಸೊ ನೋಡ್ರಿ ಆದ್ರೂ ತಂದಾರ. ಅವ್ರ ಸಂತಿಗೆ ನಿಜವಾಗ್ಲೂ ಭಾಳ ಆಗ್ತೇನೆ ರೀ ನಾನಂತರೂ. ಯಾಕಂದ್ರೆ ತರೋಂಗೆ ಇಲ್ರಿ. ಉಳ್ಗೆ ತರಕಾರಿ ತಿನ್ನಂಗಿಲ್ಲ. ಸೊ ತರಕಾರಿ ಯಾವಾಗಲೂ ತಿನ್ಬೇಕು ಮನುಷ್ಯ. ತರಕಾರಿ ಒಟ್ಟು ತಿನ್ನಂಗಿಲ್ಲ ರೀ. ಇದು ಫ್ಲವರ್ ಅಂತೂ ನಾನು ತಿಂತೀನಿ. ಅದನ್ನು ತಂದಿದ್ದಾರೆ. ಚೌಳಿಕಾಯಿ ಅಷ್ಟು ತಿನ್ನೋದ್ರಿ. ಇದಕ್ಕಿಂತ ಹೆಚ್ಚಿನ ಮತ್ತೆ ಯಾವುದು ಹಿಂದೂ ಇಲ್ಲ ಮುಂದೂ ಇಲ್ಲ. ಇಷ್ಟ ಅದಾವೆ ನೋಡ್ರಿ. ಸೊ ಮಂಡಕ್ಕಿ ಫ್ಲವರ್, ಈ ಕಡೆ ಹಸಿ ಎಲ್ಲ ಸೌತೆಕಾಯಿ, ಚೌಳಿಕಾಯಿ, ಲಿಂಬೆಹಣ್ಣು, ಟಮಾಟಿ, ಆಮೇಲೆ ಇದು ಉಳ್ಳಾಗಡ್ಡಿ ಇಷ್ಟ ಐತೆ ನೋಡ್ರಿ. ಏನು ಮಾಡ್ತೀರಿ ನಮ್ಮದು ಸಂತಿ ಬಾಳೆವು. ನೋಡಿದ್ರೆ ಹಸಿ ಬಿಸಿ ಅನ್ನ ಹಾಕಿ ಕುಂತೈತೆ ನಮ್ದು ಗ್ಯಾಸ್ ಖಾಲಿಯಾಗಿ. ನೋಡ್ರಿಲ್ಲ ಅನ್ನ ಯಾವ ಥರ ಆಗೈತೆ ನೋಡ್ರಿ. ಅನ್ನ ಎಲ್ಲ ಅಲ್ಲೇ ನೀರು ಆಗೈತಿ. ಇದಂತ್ರ ಹಂಗೆ ಕುಂತೈತಿ. ದಪ್ಪ ಸಂತೆ ಅಂತ ಇಷ್ಟು ಬಂದೈತಿ. ತೆಗೆದಿಡಾಕತ್ತೇನೆ ರೀ. ಲೆಕ್ಕಾಯ ಬರಸತ್ಲೆಕಾಯ ಅದ ರೀ ಸರ್. ಹಾಂ ನೋಡ್ರಿ ಎಲೆ ಇಸ್ಕೊಂಡು ಬಂದ್ರೆ ಚಲೋ ಆತು.
बरेच मग कारण नाही बीफ समा ये भराक देते थे HP है क्या HP ये HP क्या है कौन सा नहीं HP है HP गैस है ये लगा रही वो भी HP हमारे निका ಅದು ನಮ್ಮದು HP ಇತ್ತು ಇದು ಕೂಡ HP ಇತ್ತು ಏನೋ ಹಚ್ಕೊ ಅಂತಂದು ಸ್ವಲ್ಪ ಕೊಟ್ಟು ಕಳ್ಸ್ಯಾರಂತ ಪಾಪ पुण्य बरले आरामदिಲ್ಲ अभी फज्जर तक तो अड्जस्ट कर लेंगे अभी ಮತ್ತು ನಾಳೆ ತುಂಬಿಸಿ ನಾವು ಇದು ಮಾಡ್ಕೊಂಡ್ರತ್ತ ಅಂದ್ರೆ ಮುಂಜಾನೆ ಮಟ ಒಂಚೂರು ಈಗ ಅಡುಗೆ ಮಾಡೋ ಪೂರ್ತಿ ಕೊಟ್ಟಿದ್ದಾರೆ ರೀ ಮುಂಜಾನೆ ತೆಗೆದು ಕೊಡ್ಬೇಕು ಅದು ಮೆಸ್ದಾಗಿಂದ ಇಸ್ಕೊಂಬಂದಾರ ಪಾಪ ಒಂದ ಮಾತಿಗೆ ನಮ್ಮ ಪಾಪ ತೊಗೊಂಡು ಹೋಗಂದನ್ರಿ ಅಣ್ಣ ಗ್ಯಾಸ್ ಖಾಲಿ ಆಗಿದ್ದಕ್ಕೆ ಬಣ್ಣ ಎಲ್ಲ ಬಿದ್ದು ನೋಡ್ರಿ ಇದ್ರದಾಕಾರ ಸಂತಿ ಇಲ್ಲೇ ಕುಂತೈತಿ ನಾನು ಈ ಕಡೆ ವಿಡಿಯೋ ಮಾಡಕತ್ತೀನಿ ಕರೆಕ್ಟ್ ಹೋಗ್ಬಿಟ್ಟಾವು ಸೊ ಹಿಂಗೆ ಹಚ್ಚಿ ನೋಡ್ರಿ ಈಗ ಗ್ಯಾಸ್ ಈ ಕಡೆದು ಒಂದು ನೋಡ್ರಿ ನಮ್ಮ ಮನೆಯವ್ರು ಅಡುಗೆ ಮಾಡಕತ್ತಾರ ಮುಂಜಾನೆ ಅಂದ್ರೂ ಮಧ್ಯಾಹ್ನ ಮಟ್ಟ ಕೊಡ್ತಾರೆ ಅವ್ರು ದೇವ್ರೆ ಇಷ್ಟೈತೆ ನೋಡ್ರಿ ಪಜಿತಿ ಈಗ ನೋಡ್ರಿ ದಾಣಿ ಮಂಡಕ್ಕಿ ತಿನ್ನಾಕತ್ತೀವಿ ಸೊ ನಮ್ಮ ಮನೆಯವ್ರು ತೆಗೆದಿಟ್ಟಾರೆ ಸೊ ಸ್ವಲ್ಪ ತಿಂತಾರಂತ ಸ್ವಲ್ಪ ತೆಗೆದಿಟ್ಟ ಬರ್ರಿ ಫ್ರೆಂಡ್ಸ ದಾಣಿ ಮಂಡಕ್ಕಿ ತಿನ್ನೋಣ ಶುಕ್ರವಾರದ್ದು ನೋಡ್ರಲ್ಲ ಅಡುಗೆ ಆಗಾಕತ್ತೈತಿ ಗ್ಯಾಸ್ ಬಂತು ಅಂತೂ ಇಂತು ಅನ್ನ ಅಂತೂ ಮಾಡಿದೆ ಅನ್ನ ರೆಡಿ ಆತ್ರಿಪ್ಪ ಚಿಂತಿನ ಹತ್ತಿತ್ತು ಚಲೋ ಅಕ್ಕಿ ಅನ್ನ ಇರ್ಸೇನ್ರಿ ಇವತ್ತು ಯಪ್ಪ ದೇವ್ರೇ ಏನಪ್ಪ ಏನಾತಂದಂದು ಪಾಪ ಅಣ್ಣ ಚಲೋ ಅದನ್ರಿ ಮೆಸ್ ನೀವು ಅಣ್ಣ ಒಂದ ಮಾತಿಗೆ ತೊಗೊಂಡು ಹೋಗಂತಂದು ಕೊಟ್ಟು ಕಳಿಸಿದ್ದಾರೆ ಸ್ವಲ್ಪ ಬೆಳಗಿನ ಮಟ ಯೂಸ್ ಮಾಡಿ ಮತ್ತು ಅವ್ರಿಗೆ ಕೊಟ್ರೆ ಅವ್ರ ಮೆಸ್ನ್ಯಾಗ ಹಚ್ಕೊಂಡು ಅಡುಗೆ ಮಾಡ್ತಾರೆ ಅವರು ಸಹಾಯಕ್ಕೆ ಯಾರಾದರೂ ಮಾಡ್ತಾರ್ರಿ ಮಾಡಲಿಲ್ದವ್ರೆ ನೋಡ್ರಿ ದಿಕ್ಕೇಟ್ಗಳು ನೋಡ್ರಿ ಬ್ಯಾಳೆ ಹತ್ರ ಕುದ್ದಿತ್ರಿ ಸೊ ಎಲ್ಲ ಮ್ಯಾಶ್ ಮಾಡಿದ್ದೀನಿ ಮ್ಯಾಶ್ ಮಾಡಿ ಕುದಿಯಾಕಂತಂದು ಇಟ್ಟಂತಿದ್ದೆ ಸಾರನ್ನ ಬ್ಯಾಳೆ ಸಾರನ್ನ ಆಮೇಲೆ ಈ ಕಡೆ ಒಗ್ಗರಣೆಗೆ ಅಂತಂದು ಸೊ ಒಂದು ಇದು ತೊಗೊಂಡೇನ್ರಿ ಬೆಳ್ಳುಳ್ಳಿ ಸೊ ಈ ಬೆಳ್ಳುಳ್ಳಿನ ಜಜ್ಕೊತೇನ್ರಿ ಒಂಚೂರು ಮ್ಯಾಶ್ ಮಾಡೋ ಕೊಲ್ಲಿಲಿ ಸ್ವಲ್ಪ ದಪ್ಪಂಗೆ ನಾವು ಜಜ್ಕೋಬೇಕ್ರಿ ಇದು ಸೊ ಇದಂತ್ರ ಆದ್ರೆ ಈಗ ಅದೊಂದು ಸ್ವಲ್ಪ ಕುದಿತಂದ್ರೆ ಸಾರು ಒಗ್ಗರಣೆ ಕೊಡೋಕೆ ಚಲೋ ಆಕೈತ್ರಿ ಕುದಿಯೋ ತನಕ ನಾವು ವೇಟ್ ಮಾಡೋಣ